Welcome back to your chapter, some basic concept of chemistry, session number 8. Today I am going to deal with concentration and its terms, or it is also called mole concepts or concepts of mole in solutions, or it is also called reactions in solutions. In the previous session, I have studied what is meant by a mole, what is meant by Avogadro number, what is meant by empirical formula, what is meant by molecular formula. Today's session, concentration and its term means how to express the concentration. ಇವಾಗ ನೋಡ್ಕೊಳ್ಳಿ concentration ಅಂತಂದ್ರೆ ಏನು? Suppose in your chemistry lab you have to observe dilute solution and concentrated solution. What is meant by a concentration? Let us consider a beaker containing 1 liter of and water. If you add a 5 gram of NaCl or 5 gram of sugar. ಯಾವುದು 1 ಲೀಟರ್ ವಾಟರ್ಗೆ ನೀವು ಐದರ್ ಆಡ್ 5 ಗ್ರಾಮ್ ಆಫ್ NaCl ಆರ್ 5 ಗ್ರಾಮ್ ಆಫ್ ಶುಗರ್ನ ನೀವು ಆ್ಯಡ್ ಮಾಡ್ತೀವಿ. ಸ್ಟಾರ್ಟಿಂಗ್ ವಾಟರ್ ಇತ್ತು, ಶುಗರ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇದೆ ನೀವು ಬೀಕರ್ ಕಂಟೈನಿಂಗ್ ವಾಟರ್ ಅಂತ ಮಾತ್ರ ಕರಿತಿದ್ದು. ಆಫ್ಟರ್ ಬೈ ಆ್ಯಡಿಂಗ್ ಶುಗರ್ ಆರ್ NaCl, ವಾಟರ್ ಜೊತೆಗೆ ಈ ಶುಗರು ಅಥವಾ ಸಾಲ್ಟ್ ಎಲ್ಲ ಕೂಡ ಸಾಲ್ಯುಬಲ್ ಆಗೋಯ್ತು. ಆವಾಗ ಇದನ್ನ ನೀವು 1 ಲೀಟರ್ ವಾಟರ್ ಅಂತ ಕರೆಯಲ್ಲ, ಶುಗರ್ ಆರ್ ಸಾಲ್ಟ್ ಸೊಲ್ಯೂಷನ್. ದಿಸ್ ಶುಗರ್ ಸೊಲ್ಯೂಷನ್ ಕಂಟೈನ್ how many grams of NaCl or sugar? How many grams? 5. This 5 gram of sugar present in how many liters of water? 1 liter. 5 gram in 1 liter. ಅದರಲ್ಲಿ ನೀವು ಎಷ್ಟು ಆ್ಯಡ್ ಮಾಡಿದ್ದೀರಾ ಅಂತ ಗೊತ್ತು, ಎಷ್ಟು ಲೀಟರ್ಗೆ ಆ್ಯಡ್ ಮಾಡಿದ್ದೀರಾ ಅಂತ ಗೊತ್ತು. ಎ ನೌನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ or a known amount of solute dissolved in a known amount of a solvent or known amount of volume of solvent. That is now concentration anta kareeತೀವಿ. Concentration C expressed is equal to small n anta ಬರೀತೀವಿ. Small is a number of moles. ನಿಮ್ಗೆ ಆಲ್ರೆಡಿ ಗೊತ್ತಿದೆ how to find out the number of moles. Mass divided by molecular mass. Number of moles of a solute or substance present in a given volume or a known volume. C is equal to N by V. It's called the concentration. What is mean by concentration? A known amount of or number of moles of a substance. Substance means either NaCl or sugar. ಅದನ್ನು ನಾವು solute ಅಂತ ಕರೀತೀವಿ. Present in a known volume of solvent. Solvent means either water. The concentration terms, it's also expressed different methods to express the concentration. ಅಂದರೆ ಇಲ್ಲಿ ಎಷ್ಟು ಗ್ರಾಮ್ ಶುಗರ್ ಇದೆ ಸುಮ್ಮನೆ ಹೇಳ್ತೀನಿ 5 ಗ್ರಾಮ್ ಅಂತ. ಬಟ್ ಕೆಮಿಸ್ಟ್ರಿ ಟರ್ಮ್ಸಲ್ಲಿ ಯಾವ ಥರ ಅದನ್ನು ಇಂಡಿಕೇಟ್ ಮಾಡ್ತೀವಿ, ಒಂದು ನೇಮ್ ಕೊಡ್ತೀವಿ. ದಟ್ ಇಸ್ ಕಾಲ್ಡ್ ನಾವು ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಅಂತ ಕರೀತೀವಿ. ಓಕೆನಾ? ಇವಾಗ ನೋಡ್ಕೊಳ್ಳಿ, ಟರ್ಮ್ಸ್ ಆಫ್ ಕಾನ್ಸಂಟ್ರೇಷನ್ ಹೋಗೋಕ್ಕಿಂತ ಮುಂಚೆ ನೋಡಿ, ಸ್ಟಾರ್ಟಿಂಗ್ ಇದು ವಾಟರ್ ಇತ್ತು, ಎಷ್ಟು ಲೀಟರ್ ಇದೆ? 1 ಲೀಟರ್. ಇಲ್ಲಿ ನೀವು ಎಷ್ಟು ಗ್ರಾಮ್ ಆ್ಯಡ್ ಮಾಡ್ತಿದ್ದೀರಾ? NaCl 5 ಗ್ರಾಮ್. ಇವೆರಡಕ್ಕೂ ಕಂಪೇರ್ ಮಾಡಿದ್ರೆ ಲಾರ್ಜರ್ ಕ್ವಾಂಟಿಟಿಲಿ ಇರೋದು ಯಾವುದು? ವಾಟರ್ ತಾನೆ. ಇಟ್ಸ್ ಕಾಲ್ಡ್ ಸಾಲ್ವೆಂಟ್ ಅಂತ ಕರಿತೀವಿ. ಸ್ಮಾಲರ್ ಕ್ವಾಂಟಿಟಿಲಿ ಇರೋದು ಯಾವುದು? NaCl ಆರ್ ಶುಗರ್. ಇದನ್ನು ನಾವು ಸಲ್ಯೂಟ್ ಅಂತ ಕರಿತೀವಿ. ಮಿಕ್ಸ್ ಮಾಡಾದ್ಮೇಲೆ ಏನು ಬರ್ತಿದೆ ನೋಡಿ, ಸೊಲ್ಯೂಷನ್ ಅಂತ ಕರಿತೀವಿ. ಈಗ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಿದೆ, ಮಿಕ್ಸರ್ಸ್ ಅಲ್ಲಿ 2 ಟೈಪ್ಸ್. ಒಂದು ಹೋಮೋಜೀನಿಯಸ್ ಮಿಕ್ಸರ್ಸ್, ಇನ್ನೊಂದು ಹೆಟಿರೋಜೀನಿಯಸ್ ಮಿಕ್ಸರ್ಸ್. ಹೋಮೋಜೀನಿಯಸ್ ಮಿಕ್ಸರ್ಸ್ ಅಂತಂದ್ರೆ ಏನು? ವಿಚ್ ಕ್ಯಾನಾಟ್ ಸಿ ಇಂಡಿವಿಜುವಲಿ ಆಫ್ಟರ್ ಮಿಕ್ಸಿಂಗ್ ಆರ್ ವಿಚ್ ಕ್ಯಾನಾಟ್ ಬಿ ಸೀನ್ ಸಪರೇಟ್ಲಿ. ಸಪೋಸ್ ಈಗ ನೀವು ವಾಟರ್ ಜೊತೆಗೆ ನೀವು ಶುಗರ್ ಮಿಕ್ಸ್ ಮಾಡಾದ್ಮೇಲೆ ಅಲ್ಲಿ ವಾಟರ್ ಬೇರೆ ಶುಗರ್ ಬೇರೆ ನಿಮಗೆ ನಿಮ್ಮ ಕಣ್ಣು ಕಾಣಲ್ಲ ತಾನೆ. ಇಟ್ಸ್ ಕಾಲ್ಡ್ ಹೋಮೋಜೀನಿಯಸ್. ಅಂದರೆ ಸೊಲ್ಯೂಷನ್ ಇಸ್ ಕಂಟೈನಿಂಗ್ ಹೌ ಮೆನಿ ಕಾಂಪೋನೆಂಟ್. ಈ ಸೊಲ್ಯೂಷನ್ ಬರಬೇಕಾದ್ರೆ ನಿಮಗೆ ಯಾವ್ದು ಬೇಕು? ಸಾಲ್ವೆಂಟ್ ಆ್ಯಂಡ್ ಸಲ್ಯೂಟ್. ಸೊಲ್ಯೂಷನ್ ಈಸ್
ಹೋಮೋಜಿನಿಯಸ್ ಮಿಕ್ಸರ್ ಆಫ್ ವಾಟ್? ಯಾವುದ್ಯಾವುದು? ಒಂದು ಸಾಲ್ವೆಂಟ್, ಇನ್ನೊಂದು ಸಲ್ಯೂಟ್. ಸೊಲ್ಯೂಷನ್ ಇಸ್ ಹೋಮೋಜಿನಿಯಸ್ ಮಿಕ್ಸರ್ ಆಫ್ ಟೂ ಕಾಂಪೋನೆಂಟ್ಸ್ ಅಂತ ಕರಿತೀವಿ. ಫಸ್ಟ್ ಕಾಂಪೋನೆಂಟ್ ಯಾವುದು? ಸಾಲ್ವೆಂಟ್, ಪ್ರೆಸೆಂಟ್ ಇನ್ ಲಾರ್ಜರ್ ಅಮೌಂಟ್. ಸೆಕೆಂಡ್ ಕಾಂಪೋನೆಂಟ್ ಸಲ್ಯೂಟ್, ಪ್ರೆಸೆಂಟ್ ಇನ್ ಸ್ಮಾಲರ್ ಅಮೌಂಟ್. ಈ ಸೊಲ್ಯೂಷನ್ ಅಲ್ಲಿ ಹೌ ಮೆನಿ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಡಿಫರೆಂಟ್ terms. What are the terms? Let us consider one by one. Let us consider the first terms expressing the concentration, molarity. Second terms, molality. Third terms, mole fraction. And fourth term, mass percentage. Let us consider the first concentration term, molarity. It's very, very important. Both your board exam for first PUC and second PUC, and also very important in your competitive exam. The molarity is represented as a capital M anta represent ಮಾಡ್ತೀವಿ. First ನೀವು how to define the molarity ನೋಡ್ಕೊಳ್ಳಿ. Number of moles of solute present in 1 liter of solution. Suppose ನಿಮಗೆ 1 ಮಾರ್ಕ್ಸ್ ಕ್ವಶನ್ ಡಿಫೈನ್ ಮೊಲಾರಿಟಿ ಅಂತ ಕೇಳಿದ್ರೆ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್ ಇಸ್ ಕಾಲ್ಡ್ ಮೊಲಾರಿಟಿ. ಇಟ್ಸ್ ಇಂಡಿಕೇಟೆಡ್ ಆಸ್ ಎ ಕ್ಯಾಪಿಟಲ್ ಎಂ. ವಾಟ್ ಈಸ್ ಮೀನ್ ಬೈ ಎ ನಂಬರ್ ಆಫ್ ಮೋಲ್ಸ್? Number of moles is indicated as a small n. How to define number of moles? Mass given divided by molar mass. ಈಗ ನಿಮಗೆ ಲ್ಯಾಬಲ್ಲಿ ಯಾವುದೋ ಒಂದು ರಿಯಜೆಂಟ್ ಬಾಟ್ಲ್ ಇರುತ್ತೆ ಅಂದ್ಕೊಳ್ಳಿ. ಆ ರಿಯಜೆಂಟ್ ಬಾಟ್ ಮೇಲೆ ನಿಮಗೆ 2 molar ಅಂತ ಇರುತ್ತೆ ಅಂದ್ಕೊಳ್ಳಿ. ಆ ರಿಯಜೆಂಟ್ ಯಾವುದೋ ಒಂದು ಕೆಮಿಕಲ್ಸು, ಯಾವುದು ಎ ಅಂದ್ಕೊಳ್ರಪ್ಪ, ಎ ಅನ್ನೋದಿರುತ್ತೆ. ಓಕೆ, ಈ 2 molar ಇಂಡಿಕೇಟ್ಸ್ ವಾಟ್? ನೋಡಿ, ಎ ಅನ್ನೋದು ಒಂದು ಸಬ್ಸ್ಟೆನ್ಸು. ಎ ಅನ್ನೋ ಸಬ್ಸ್ಟೆನ್ಸು 2 moles ಆಫ್ ಎ ಪ್ರೆಸೆಂಟ್ ಇನ್ 1 ಲೀಟರ್ ಆಫ್ ಸೊಲ್ಯೂಷನ್. ಅದನ್ನು 2 molar ಅಂತ ಕರೀತೀವಿ. ಇನ್ನೂ ತುಂಬ ಬೆಸ್ಟ್ ಎಕ್ಸಾಂಪಲ್ ಬೇಕಾದರೆ ನೋಡಿ, 4 grams ಆಫ್ ಎ, ಯಾವುದೋ ಒಂದು ಎ ಅನ್ಕೊಳ್ಳಿ. 4 grams ಅನ್ನೋದು ಒಂದು ಸಬ್ಸ್ಟೆನ್ಸು ಎ is dissolved in 250 ml of water. Is dissolved in 250 ml of water. Find molarity of A. ಬ್ರಾಕೆಟ್ ಅಲ್ಲಿ ಅವರು ಕೊಟ್ಟಿರೋದು given molecular mass of A is equal to 40 gram per mole ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. 4 ಗ್ರಾಮ್ ಅನ್ನೋದು ಏನೊಂದು ಸಬ್ಸ್ಟೆನ್ಸು 250 ml ವಾಟರಲ್ಲಿ ಸಾಲ್ಯುಬಲ್ ಆಗೋದ್ರೆ ಅದರದ್ದು ಸ್ಟ್ರೆಂತ್ ಆಫ್ ಕಾನ್ಸಂಟ್ರೇಷನ್ ವಿತ್ ರೆಫರೆನ್ಸ್ ಟು ವಾಟ್? ಮೊಲಾರಿಟಿ. ಎಷ್ಟು ಮೊಲಾರಿಟಿ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನು ಹೇಳಿ? ಮೊಲಾರಿಟಿನ ನೀವು ಕ್ಯಾಪಿಟಲ್ ಎಮ್ ಅಂತ ಇಂಡಿಕೇಟ್ ಮಾಡ್ತೀರಾ. ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ divided by volume of solution in liters. ಇದು ಫಾರ್ಮುಲಾ ಮೊಲಾರಿಟಿಗೆ ಎಕ್ಸ್ಪ್ರೆಷನ್. ಇಲ್ಲಿ ಸಲ್ಯೂಟ್ ಯಾವುದು? 4 ಗ್ರಾಮ್ ಪ್ರೆಸೆಂಟ್ ಇನ್ ಸ್ಮಾಲರ್ ಅಮೌಂಟ್. ಸಾಲ್ವೆಂಟ್ ವಾಟರ್ ಕೊಟ್ಟಿದ್ದಾರೆ 250 ml. ನಂಬರ್ ಆಫ್ ಮೋಲ್ಸ್, ಹೌ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್? ಇಲ್ಲಿ ನೋಡಿ, ಮಾಸ್ ಗಿವನ್ ನಂಬರ್ ಆಫ್ ಮೋಲ್ಸ್ ಆಫ್ ಯಾವುದು? ಎ ತಾನೆ. ಏದು ಎಷ್ಟು ಕೊಟ್ಟಿದ್ದಾರೆ? ಮಾಸ್ ಗಿವನ್ 4 ಡಿವೈಡೆಡ್ ಬೈ ಮೋಲಾರ್ ಮಾಸ್ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ? 40. ನೆಕ್ಸ್ಟ್ ಏನಿದೆ ಇಲ್ಲಿ? ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಇಲ್ಲಿ ಅವ್ರು ಕೊಟ್ಟಿರೋದು ಯಾವುದು? ಲೀಟರ್ ಕೊಟ್ಟಿಲ್ಲ, ಎಮ್ ಎಲ್ ಅಲ್ಲಿ ಕೊಟ್ಟಿದ್ದಾರೆ. ಹೌ ಟು ಕನ್ವರ್ಟ್ ಎಮ್ ಎಲ್ ಟು ಲೀಟರ್? ಡಿವೈಡೆಡ್ ಬೈ 1000. 250 divided by 1000. 0 cancel. 4 divided by 40 ಅಂದರೆ 0.1 divided by ನೋಡಿ 10 cancel.
25 divided by 100 ಅಂದರೆ 0.25. ದಿಸ್ ಈಸ್ ಈಕ್ವಲ್ ನೋಡಿ 0.4 molar. ಈ ಏದು 4 ಗ್ರಾಮ್ ಆಫ್ ಎ ಡಿಸಾಲ್ಡ್ ಇನ್ 250 ml ಆಫ್ ವಾಟರ್. ಆ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಅಂದರೆ ಅದು ಸ್ಟ್ರೆಂತ್ ಎಷ್ಟಿದೆ ಹೇಳಿ 0.4 molar. ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಯಿತು ಏನಂತೇಳಿ. ಮೊಲಾರಿಟಿ ಇಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಟ್ ಡಿಸಾಲ್ಡ್ ಇನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ 1 liter. And another one important point ನೋಡಿ, ಮೊಲಾರಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅಂದರೆ ನೀವು ಟೆಂಪರೇಚರ್ ವೇರಿಯೇಷನ್ ಮಾಡಿದ್ರೆ ಐದರ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್, ಮೊಲಾರಿಟಿ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ನೀವು ಟೆಂಪರೇಚರ್ನ ಏನೇ ಮಾಡಿ ಅದು ಏನು ವೇರಿಯೇಷನ್ ಆಗೋದು, ನಾವು ಅದನ್ನು ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಅಂತ ಕರಿತೀವಿ. ಬಟ್ ಮೊಲಾರಿಟಿ ಇಸ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಯಾವ ಥರ ಡಿಪೆಂಡ್ ಆಗುತ್ತೆ ಇಲ್ಲಿ ನೋಡಿ. ಮೊಲಾರಿಟಿನಲ್ಲಿ ಡಿನಾಮಿನೇಟ್ರಲ್ಲಿ ಯಾವ ಫಂಕ್ಷನ್ ಇದೆ ನೋಡಿ, ವಾಲ್ಯೂಮ್ ತಾನೆ, ವಾಲ್ಯೂಮ್. ಸಪೋಸ್ ಈಗ ನೀವು ಇಷ್ಟು ಒಂದು ಬೀಕರ್ ಇರುತ್ತೆ ಅಂದ್ಕೊಳ್ಳಿ, ಇಲ್ಲೆಲ್ಲ ಸೊಲ್ಯೂಷನ್ ಸಾಲ್ವೆಂಟ್ ಮಾಲಿಕ್ಯೂಲ್ಸು ಸೊಲ್ಯೂಟ್ ಟೋಟಲಾಗಿ ಸೊಲ್ಯೂಷನ್ ಮಾಲಿಕ್ಯೂಲ್ಸ್ ಇರುತ್ತೆ. ಈಗ ನೀವು ನಂಬರ್ ಆಫ್ ಮೋಲ್ಸ್ ಎಷ್ಟಿರುತ್ತೆ ಅಷ್ಟೇ ಇರ್ತೀರ, ಓಕೆನಾ. ಈಟ್ ಮಾಡಿದ ತಕ್ಷಣವೇ ನೀವು ಕೈನೆಟಿಕ್ ಎನರ್ಜಿ ಅಂದರೆ ನಿಮಗೆ ಗೊತ್ತಿದೆ. ಸ್ಟಾರ್ಟಿಂಗ್ ನೋಡ್ಕೊಳ್ಳಿ, ಮಾಲಿಕ್ಯೂಲ್ಸ್ ಇಷ್ಟು ಹತ್ರ ಇತ್ತು ಅಂದ್ಕೊಳ್ಳಿ. ನೀವು ಹೀಟ್ ಮಾಡಿದ ತಕ್ಷಣವೇ ಮಾಲಿಕ್ಯೂಲ್ಸ್ದು ಟು ಅಕ್ವೈರ್ ಇಟ್ಸ್ ಕೈನೆಟಿಕ್ ಎನರ್ಜಿ ಡಿಸ್ಟೆನ್ಸ್ ದೂರ ಹೋಗ್ತಾ ಇರುತ್ತೆ, ಓಕೆನಾ. ಡಿಸ್ಟೆನ್ಸ್ ದೂರ ಹೋದಷ್ಟು ಇದನ್ನು ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಏನಾಗುತ್ತೆ, ಇನ್ಕ್ರೀಸ್ ಆಯ್ತಾನೆ. ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಷ್ಟು ಇಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ. ವಾಲ್ಯೂಮ್ ಅಂದರೆ ನೀವು ಇಷ್ಟು ಬೀಕರ್ ಹೀಟ್ ಮಾಡಿದ ತಕ್ಷಣ ಬೀಕರ್ ದೊಡ್ಡದಾಗುತ್ತೆ ಅನ್ಕೋಬೇಡಿ. ಯು ಥಿಂಕ್ ಇಟ್ಸ್ ಎ ಮಾಲಿಕ್ಯುಲರ್ ಲೆವೆಲ್. ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಈಸ್ ಇನ್ಕ್ರೀಸಸ್ ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್. ದಿಸ್ ಈಸ್ ಡ್ಯೂ ಟು ವೈ, ವಾಟ್ ಇಸ್ ದ ರೀಸನ್? ದಿಸ್ ಈಸ್ ಡ್ಯೂ ಟು ಇನ್ಕ್ರೀಸಸ್ ಇಟ್ಸ್ ಕೈನೆಟಿಕ್ ಎನರ್ಜಿ. ನೀವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ವಾಲ್ಯೂಮು ಕೂಡ ಇನ್ಕ್ರೀಸ್ ಆಗುತ್ತೆ ಬೈ ಇನ್ಕ್ರೀಸಿಂಗ್ ದ ಇಂಟರ್ ಮಾಲಿಕ್ಯುಲರ್ ಡಿಸ್ಟೆನ್ಸ್. ವಾಲ್ಯೂಮ್ ಅಂದರೆ ಡಿನಾಮಿನೇಟರ್ ವ್ಯಾಲ್ಯೂ ಜಾಸ್ತಿ ಆದಷ್ಟು ಈ ಮೊಲಾರಿಟಿ ವ್ಯಾಲ್ಯೂ ಏನಾಗುತ್ತೆ, ಕಡಿಮೆ ಆಗುತ್ತೆ ತಾನೆ. ಮೊಲಾರಿಟಿ ಡಿಕ್ರೀಸಸ್. ಅವಾಗ ಏನಂತ ಬರೀತೀರಿ ಹೇಳಿ, ಮೊಲಾರಿಟಿ ಎಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೆಂಪರೇಚರ್. ಅಂದರೆ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರೆ ಮೊಲಾರಿಟಿ ಡಿಕ್ರೀಸಸ್, ಟೆಂಪರೇಚರ್ ಡಿಕ್ರೀಸ್ ಮಾಡಿದ್ರೆ ಮೊಲಾರಿಟಿ ಇಸ್ ಇನ್ಕ್ರೀಸಸ್. ಅಂದರೆ ಮೊಲಾರಿಟಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಗೊತ್ತಾಯಿತು? ಹೌ ಡಸ್ ಇಟ್ ಡಿಪೆಂಡ್ಸ್? ಇಟ್ ಡಿಪೆಂಡ್ಸ್ ಆನ್ ಇನ್ವರ್ಸ್ಲಿ. ಮೊಲಾರಿಟಿ ಇನ್ವರ್ಸ್ಲಿ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಗೊತ್ತಾಗಿದೆ? That is the detail about the first concentration term, molarity. Okay. Next, move on to the second concentration term, molality. This indicated as a small m anta indicate ಮಾಡುತ್ತೆ. What is mean by an molality? Already small m ಅಂತ ಗೊತ್ತಿದೆ. molality. molarity ಗೆ ಏನಂತ ಬರ್ತೀರಿ ಹೇಳಿ? Number of moles of solute present in 1 liter of solution. ಇಲ್ಲಿ ಮೊಲಾರಿಟಿ ಈಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ solvent. This is the differences between molarity and molality. It is a number of moles. Okay, ಅದರಲ್ಲೂ ಕೂಡ number of moles. But dissolved in 1 liter of solution, molarity dissolved in 1 kg of solvent is called molality. ಅವಾಗ ನೀವು molality small m is equal number of moles small n ಅಂತ ಬರೀತೀರಾ. ಇಲ್ಲಿ in terms of what? kg ಇದೆ, mass. In terms of mass. ಓಕೆನಾ. ಕೆಲವೊಂದು 1 ಮಾರ್ಕ್ಸ್ಗೆ ಡಿಫೈನ್ ಮೊಲಾಲಿಟಿ ಅಂತ ಕೇಳಿದ್ರೆ ಇಟ್ ಈಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ ಹೌ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್. ಓಕೆ. ನೆಕ್ಸ್ಟ್ ನೋಡಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪಾಯಿಂಟ್. ಮೊಲಾಲಿಟಿ ಈಸ್
ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಏನಕ್ಕೆ ಸರ್ ಇದು ಮೊಲಾರಿಟಿ ಇಂಡಿಪೆಂಡೆನ್ಸ್ ಟೆಂಪರೇಚರ್ ಡಿಪೆಂಡ್, ನೀವು ಏನಾದ್ರು ಮಾಡ್ಕೊಳ್ಳಿ, ಇನ್ಕ್ರೀಸ್ ಆರು ಮಾಡಿ ಆರ್ ಡಿಕ್ರೀಸ್ ಆರು ಮಾಡಿ, ಮೊಲಾರಿಟಿ ಡಸ್ ನಾಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಏನಕ್ಕೆ ಹೇಳಿ, ಮೊಲಾರಿಟಿ ಇಸ್ ಎ ಫಂಕ್ಷನ್ ಆಫ್ ವಾಟ್, ಮಾಸ್. ನೀವು ಟೆಂಪರೇಚರ್ನ ಎಷ್ಟಾರು ಇನ್ಕ್ರೀಸ್ ಮಾಡಿ, ಮಾಸ್ ಆಫ್ ದ ಸಬ್ಸ್ಟೆನ್ಸ್ ರಿಮೇನ್ ಸೇಮ್. ಮಾಸ್ ಕಾನ್ಸ್ಟೆಂಟ್ ಆದಷ್ಟು ಇದ್ರ ವ್ಯಾಲ್ಯೂ ಕೂಡ ಅಷ್ಟೇ ಇರುತ್ತೆ, ನಂಬರ್ ಆಫ್ ಮೋಲ್ಸ್ ಹಂಗೆ ಇರುತ್ತೆ, ನೋ ಚೇಂಜ್. That is the very important point. Molality is independent of temperature. Molarity is inversely varies with temperature. That is the majorly differences between molarity and molality. Is a function of volume. It's a function of mass. ಅರ್ಥ ಆಗಿದೆಯಾ? Next, move on to the next concentration term, mole fraction. Okay, ಇವಾಗ ಈ ಎರಡು ಕಾನ್ಸಂಟ್ರೇಷನ್ ಟರ್ಮ್ಸ್ ಅರ್ಥ ಆಗಿದೆ ಅಲ್ವಾ? Move on to the next concentration term, mole fraction. It's denoted as a ಕೈ. ನೋಡಿ, ಎಕ್ಸ್ನ ಸ್ವಲ್ಪ ಸ್ಟೈಲಾಗಿ ಬರೆದ್ರೆ ಮುಗೀತು, ಕೈ. ಓಕೆ, ಯಾವ ಥರ ಇಂಡಿಕೇಟ್ ಮಾಡ್ತೀವಿ ನೋಡಿ, ಮೋಲ್ ಫ್ರ್ಯಾಕ್ಷನ್ ಅಂತಂತಂದ್ರೆ ನೋಡಿ ಕೈ ಅಂತ ಇಂಡಿಕೇಟ್ ಮಾಡ್ತೀವ, ರೆಪ್ರೆಸೆಂಟ್. ಇಲ್ಲೇ ಇದೆ ನೋಡಿ ಫ್ರ್ಯಾಕ್ಷನ್. ಫ್ರಾಕ್ಷನ್ ಅಂತಂತಂದ್ರೆ ಯಾವ ಥರ ಹೇಳಿ, ಇನ್ ದ ಫಾರ್ಮ್ ಆಫ್ ಎ ಬೈ ಬಿ ತಾನೆ, ಇನ್ ದ ಫಾರ್ಮ್ ಆಫ್ ಎ ಬೈ ಬಿ. ಫ್ರಾಕ್ಷನ್ ಆಫ್ ವಾಟ್, ಮೋಲ್. Mole fraction means it is the ratio than a fraction. It's a ratio of what? Moles. It's called mole fraction. So it is a concept. Mole fraction ಅಂತಂತಂದ್ರೆ ಏನು ಅಂತೇಳಿ. ಇವಾಗ ಮೋಲ್ ಫ್ರಾಕ್ಷನ್ ಅಂದರೆ ಕೈ ಅಂತ ಗೊತ್ತಾಯಿತು. ಫ್ರಾಕ್ಷನ್ ಅಂದರೆ ಗೊತ್ತಾಯ್ತು, ಈಗ ಆಲ್ರೆಡಿ ಎ ಬೈ ಬಿ ದ ಫಾರ್ಮ್ ಆಫ್ ಮೋಲ್ಸ್ ಅಂತ ಗೊತ್ತಾಯಿತು. ಈಗ ನಿಮಗೆ ಮಿಕ್ಸ್ಚರ್ ಅಂದರೆ ಗೊತ್ತಿದೆ. ಮಿಕ್ಸ್ಚರ್ಸಲ್ಲಿ 2 ಟೈಪ್ಸ್, ಹೋಮೋಜಿನಿಯಸ್ಸು ಮತ್ತು ಎಟ್ರೋಜಿನಿಯಸ್ಸು. ಓಕೆ, ನೀವು ಲೆಟಸ್ ಕಂಡ್ರೆ ದ ಮಿಕ್ಸ್ಚರ್ ಈಸ್ ಎ ಹೋಮೋಜಿನಿಯಸ್. ಆ ಮಿಕ್ಸ್ಚರಲ್ಲಿ ಏನೇನು ಮಿಕ್ಸ್ ಆಗಿದೆ, ಯಾವ ಕಾಂಪೋನೆಂಟ್ ಇದೆ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ. ಈ ಮಿಕ್ಸ್ಚರ್ಸಲ್ಲಿ ಎ ಮತ್ತು ಬಿ ಮತ್ತು ಸಿ ಮಿಕ್ಸ್ ಆಗಿಬಿಟ್ಟಿದೆ, ಹೋಮೋಜಿನಿಯಸ್, ವಿಚ್ ಕ್ಯಾನಾಟ್ ಬಿ ಸಪರೇಟೆಡ್ ಬೈ ಫಿಸಿಕಲ್ ಮೆಥಡ್. ನಿಮಗೆ ಕಣ್ಣಿಗೆ ಅದು ಕಾಣ್ತಾ ಇಲ್ಲ. ಇದು ಎಷ್ಟಿದೆ ಅಂತಂತಂದರೆ ನೋಡಿ, ಪ್ರೆಸೆಂಟ್ ಇನ್ ಎ ಎಷ್ಟಿದೆ ಮಿಕ್ಸರ್ಸಲ್ಲಿ, ಎನ್ ಎ ಅಂತ ಕರಿತೀವಿ, ಬಿ ಎಷ್ಟಿದೆ ಅಂದರೆ ಎನ್ ಬಿ, ಸಿ ಎಷ್ಟಿದೆ ಅಂತಂದರೆ ಎನ್ ಸಿ. ವೇರ್ ಎನ್ ಸ್ಮಾಲ್ ಎನ್ ಇಂಡಿಕೇಟ್ಸ್ ವಾಟ್, ನಂಬರ್ ಆಫ್ ಮೋಲ್ಸ್. ಎ ಬಿ ಸಿ ಅಂತ ಬರ್ತೀವಿ, ಎನ್ ಎ ಎನ್ ಬಿ ಎನ್ ಸಿ ಅಂತ ಬರ್ತಿರ್ತಾನೆ. ವೇರ್ ಎನ್ ಎ ಎನ್ ಬಿ ಎನ್ ಸಿ ಆರ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಬಿ ಸಿ. ಕ್ಲಿಯರ್? ಇವಾಗ ನಿಮಗೆ ಮೋಲ್ ಫ್ರಾಕ್ಷನ್ ಆಫ್ ಎ ಗೊತ್ತು. ವಾಟ್ ಈಸ್ ದ ಕಾಂಟ್ರಿಬ್ಯೂಷನ್ ಆಫ್ ಎ ಇನ್ ದ ಮಿಕ್ಸ್ಚರ್. ಈಗ ನಿಮಗೆ 10th 625ಗೆ 600 ಮಾರ್ಕ್ಸ್ ಬಂದಿರುತ್ತೆ. ಆ ಟೋಟಲ್ ಮಾರ್ಕ್ಸ್ ಆಗ್ತಾನೆ ಇದು. ಅಲ್ಲಿ ಎಷ್ಟು ಬಂತ ನೋಡಿಸಿ, ಕನ್ನಡ, ಇಂಗ್ಲೀಷ್, ಸೋಷಿಯಲ್ ಸೈನ್ಸ್, ಓಕೆ, ಮ್ಯಾಥಮೆಟಿಕ್ಸ್ ಎಲ್ಲ ಸಬ್ಜೆಕ್ಟ್ ಇರುತ್ತೆ. ಅವಾಗ ಏನು ಮಾಡ್ತೀರಾ, ದ ಕಾಂಟ್ರಿಬ್ಯೂಷನ್ ಆಫ್ ಕನ್ನಡ ಈಸ್ ಈಕ್ವಲ್ ಟು ಹೌ ಟು ಕ್ಯಾಲ್ಕುಲೇಟೆಡ್, ಮಾರ್ಕ್ಸ್ ಒಬ್ಟೈನ್ಡ್ ಕನ್ನಡ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100 ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಆಫ್ ಕನ್ನಡ ಎಷ್ಟು ಅಂತ ಗೊತ್ತಾಯ್ತು ತಾನೆ. ಇವಾಗ ಅದೇ ಥರ ನೋಡಿ, ದ ಮೋಲ್ ಫ್ರಾಕ್ಷನ್ ಆಫ್ ಎ ಈಸ್ ಈಕ್ವಲ್ ಟು ವಿತ್ ರೆಸ್ಪೆಕ್ಟ್ ಟು ಎ ತಾನೆ, ನಂಬರ್ ಆಫ್ ಮೋಲ್ಸ್ ಆಫ್ ಎ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಿ. ಸಪೋಸ್ ದ ಮಿಕ್ಸ್ಚರ್ ಕಂಟೈನಿಂಗ್ ಇಸ್ ಆಲ್ಸೋ ಡಿ, ಇಲ್ಲೇನು ಬರೀತೀರಾ, ನಂಬರ್ ಆಫ್ ಮೋಲ್ಸ್ ಆಫ್ ಡಿ. ಇಲ್ಲಿ ಎ ಬಿ ಸಿ ಇದೆ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಆಲ್ಸೋ ಅಸ್ಯೂಮ್ ಡಿ. ನೀವು ಎಷ್ಟಾರು ತಗೊಳ್ಳಿ, ಇಲ್ಲಿ ಅಷ್ಟೂ ಕೂಡ ನಂಬರ್ ಆಫ್ ಮೋಲ್ಸ್ ಆಫ್ ನೀವು ಬರೀಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ, ಮೋಲ್ ಫ್ರಾಕ್ಷನ್ ಆಫ್ ಬಿ, ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಎ, ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಿ. Mole fraction of C is equal to number of moles of C divided by number of moles of A, number of moles of B, number of moles of C. ಗೊತ್ತಾಗಿದೆಯಾ? ಇವಾಗ ಇದನ್ನು ನೋಡಿಕೊಂಡು ನೀವು ಡಿಫಿನೇಷನ್ ಯಾವ ಥರ ಬರೀತೀರ ನೋಡಿ. ಮೋಲ್ ಫ್ರಾಕ್ಷನ್, ಇಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಇದೆ, ನಂಬರ್ ಆಫ್ ಮೋಲ್ಸ್ ಆಫ್ ಬಿ, ನಂಬರ್ ಆಫ್ ಮೋಲ್ಸ್ ಆಫ್ ಸಿ ಅಂತ ನಿಮ್ಗೆ ಯಾವ್ದು ಬೇಕೋ ಅತ್ತಾನೆ ಪರ್ಟಿಕ್ಯುಲರ್. ಮೋಲ್ ಫ್ರಾಕ್ಷನ್, ಇಟ್ಸ್ ದ ರೇಷಿಯೋ ಆಫ್ number of moles of a
particular component to number of moles of A, B, C ತಾನೆ. ಏನಕ್ಕೆ ನೀವು ಇನ್ನೂ ಡಿ ಬರ್ದಲ್ಲಿ ಇಲ್ಲಿ ಇರೋದು ಎಷ್ಟು ಟೋಟಲ್ ಅಂತ ಕರಿಬೋದಾ? ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ moles of all the component present in the solution or present in the mixture is called mole fraction. ಅರ್ಥ ಆಗಿದೆಯಾ? Mole fraction, it's defined as what? It's the ratio of number of moles of a particular component to total number of moles of all the component present in the solution is called mole fraction. ಅರ್ಥ ಆಗಿದೆಯಾ? ಓಕೆ, ಈ ಎಕ್ಸ್ಪ್ರೆಷನ್ ಗೊತ್ತಿರಬೇಕು ನಿಮಗೆ. ಸಪೋಸ್ ಇಲ್ಲಿ ಅವರು ಎ ಬದಲು ಅವ್ರೇನಾದ್ರು ವಾಟರು ಎಥನಾಲ್ ಯಾವುದೇ ಕೆಮಿಕಲ್ಸ್ ಕೊಡಲಿ, ನಂಬರ್ ಆಫ್ ಮೋಲ್ಸ್ ಆಫ್ನ ನೀವು ಈ ಮೆಥಡಲ್ಲೇ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡೋದು. ಇಲ್ಲಿ ನಾವು ಜನರಲ್ ಎಕ್ಸಾಂಪಲ್ ತಗೊಂಡಿರೋದು. ಸಪೋಸ್ ಎ ಬದಲು ವಾಟರ್ ಆರ್ CO2 ಎನಿ ಅದರ್ ಕೆಮಿಕಲ್ಸ್ ತಗೊಂಡ್ರೆ ನೀವು ಅದ್ರದ್ದು ನಂಬರ್ ಆಫ್ ಮೋಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಹೌ ಟು ಫೈಂಡ್ ಔಟ್? ಮಾಸ್ ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸ್. ಅರ್ಥ ಆಗಿದೆಯಾ? ದಿಟ್ ಇಸ್ ದ ಥರ್ಡ್ term of an concentration, mole fraction. Next, move on to the fourth terms of concentration, mass percentage. Next, move on to the fourth concentration term, mass percentage. ನೋಡಿ, ನಿಮ್ಗೆ ಅಲ್ಲೇ ಇದೆ ಪರ್ಸೆಂಟೇಜ್. 100ಕ್ಕೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀವಿ. ಆಲ್ರೆಡಿ ನಿಮಗೆ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಪರ್ಸೆಂಟೇಜ್ ಆಫ್ ಕಾರ್ಬನ್, ಪರ್ಸೆಂಟೇಜ್ ಆಫ್ ಎ ನೈಟ್ರೋಜನ್ and percentage of different elements present in a given organic compound na find out ಮಾಡಿದ್ದೀರಾ. ಪರ್ಸೆಂಟೇಜ್ ಇಲ್ಲಿ ನಾವು ಯಾವುದು? ಮಾಸ್ ಪರ್ಸೆಂಟೇಜ್. ಇನ್ನು ನೀವು ಸೆಕೆಂಡ್ PUC ಬಂದಮೇಲೆ ವಾಲ್ಯೂಮ್ ಪರ್ಸೆಂಟೇಜ್ ಅಂತ ಓದ್ತೀರಾ, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂತಲೂ ಕೂಡ ಓದ್ತೀರಾ. ಇಲ್ಲಿ ನಿಮಗೆ ಸಿಂಪ್ಲಿ ಮಾಸ್ ಪರ್ಸೆಂಟೇಜ್. ಸಪೋಸ್ ನೋಡ್ಕೊಳ್ಳಿ, ಎಕ್ಸಾಂಪಲ್ 4 gram of NaCl is dissolved in 12 gram of water ಅನ್ಕೊಳ್ಳಿ. ಡೆನ್ಸಿಟಿ ಆಫ್ ಎನ್ ವಾಟರ್ ಇಲ್ಲಿ 1 ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಅಂದರೆ 12 ml is equal to 12 gram. What is the percentage of NaCl in the solution? ಆವಾಗ ಏನು ಬರೀತಾರೆ ನೋಡಿ, percentage of NaCl is equal to mass of NaCl divided by mass of NaCl plus mass of water into 100. ಅವಾಗ ಏನು ಮಾಡ್ತೀರಿ ಹೇಳಿ? ಮಾಸ್ ಆಫ್ NaCl ಎಷ್ಟು ಕೊಟ್ಟಿದ್ದಾರೆ? 4 ಗ್ರಾಮ್ ಡಿವೈಡೆಡ್ ಬೈ ಮಾಸ್ ಆಫ್ NaCl 4 ಪ್ಲಸ್ ಮಾಸ್ ಆಫ್ ವಾಟರ್ 12 into 100. ಇವಾಗ ಎಷ್ಟು ಬರೀತಾರೆ ನೋಡಿ? 4 ಡಿವೈಡೆಡ್ ಬೈ 16 into 100. 4 1s 4 4s. ದಿಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ? 25%. ಇದೇ ಥರ ನಾವು ಜನರಲ್ ಎಕ್ಸಾಂಪಲ್ ತಗೊಂಡ್ರೆ ನೋಡಿ, ಮಾಸ್ ಪರ್ಸೆಂಟೇಜ್ ಆಫ್ ದ ಎನಿ ಸಬ್ಸ್ಟೆನ್ಸ್ is equal to mass of the substance divided by ನೋಡಿ, ಈ ಮಾಸ್ ಆಫ್ ಸೊಲ್ಯೂಟ್ ನಾವು ವಾಟರ್ ನಾವು ಟೋಟಲ್ ಮಾಸ್ ಆಫ್ ಸೊಲ್ಯೂಷನ್ ಅಂತ ಕರಿತೀವಿ ಇಂಟು 100. ಓಕೆನಾ? ದಟ್ ಈಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಪರ್ಸೆಂಟೇಜ್. ಅದರಲ್ಲಿ ಯಾವುದು? ಮಾಸ್ ಪರ್ಸೆಂಟೇಜ್. ಮಾಸ್ ಪರ್ಸೆಂಟೇಜ್ ಅಂದರೆ ಸೊಲ್ಯೂಟು ಮತ್ತು ಸಾಲ್ವೆಂಟು ಎರಡೂ ಕೂಡ ಮಾಸಲ್ಲೇ ಇರುತ್ತೆ, ಅಂದರೆ ಗ್ರಾಮ್. ಕೆಜಿನಲ್ಲಿ ಯಾಕೆ ತಗೊಳ್ಳಲ್ಲ ಅಂತಂದರೆ ನಾವು ಇಲ್ಲಿ ಓದ್ತಿರೋದು ಕಾನ್ಸಂಟ್ರೇಷನ್ ಟೈಮ್ ಡೈಲ್ಯೂಟ್ ಸೊಲ್ಯೂಷನ್ಗೆ. ಓಕೆನಾ? ಇವಾಗ ಅರ್ಥ ಆಗಿದೆಯಾ? ಒಂದು ಫಾರ್ಮುಲಲ್ಲಿ ತುಂಬ ಇಂಪಾರ್ಟೆಂಟ್. ಏನು ಹೇಳಿ? ಮಾಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ವಾಟ್? ಮಾಸ್ ಆಫ್, ಇಲ್ಲಿ NaCl ಅಂತ ಕೊಟ್ಟಿದ್ದೀನಿ ಪರ್ಟಿಕ್ಯುಲರ್, ಜನರಲ್ ಆಗಿ ಮಾಸ್ ಆಫ್ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಡಿವೈಡೆಡ್ ಬೈ ವಾಟ್? ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100. ಅರ್ಥ ಆಗಿದೆ? ಇವಿಷ್ಟು ಕೂಡ ವಾಟ್ ಈಸ್ ಮೀನ್ ಬೈ ಕಾನ್ಸಂಟ್ರೇಷನ್ ಆ್ಯಂಡ್ ವಾಟ್ ಆರ್ ದ ಕಾನ್ಸಂಟ್ರೇಷನ್ ಟರ್ಮ್? ಮೊಲಾರಿಟಿ, ಮೊಲಾಲಿಟಿ, ಮೋಲ್ ಫ್ರಾಕ್ಷನ್ ಆ್ಯಂಡ್ ಮಾಸ್ ಪರ್ಸೆಂಟೇಜ್. ನೆಕ್ಸ್ಟ್ ಮೂವ್ ಆನ್ ಟು ಸಮ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ಲೆಟ್ ಅಸ್ ಕನ್ಸಿಡರ್ ಫಸ್ಟ್ ನ್ಯೂಮರಿಕಲ್
ಪ್ರಾಬ್ಲಮ್ ಎಕ್ಸಾಮಲ್ಲಿ ಕೇಳಿದ್ರೆ ನಿಮಗೆ 2 ಮಾರ್ಕ್ಸ್. ಕ್ಯಾಲ್ಕುಲೇಟ್ ದ ಮೊಲಾರಿಟಿ ಆಫ್ NaOH in the solution prepared by dissolving its 4 gram in 250 ml of the solution. ಅವರೇನು ಮಾಡಿದ್ದಾರೆ ನೋಡಿ, 4 ಗ್ರಾಮ್ NaCl ತಗೊಂಡು 250 mlಗೆ ಸಾಲ್ಯುಬಲ್ ಮಾಡಾಗೋಗಿದೆ. ಸಾಲ್ಯುಬಲ್ ಆದಮೇಲೆ ಅದು ಸ್ಟ್ರೆಂತ್ ಎಷ್ಟು ಇನ್ ಟರ್ಮ್ಸ್ ಆಫ್ ಮೊಲಾರಿಟಿ ಫೈಂಡ್ ಔಟ್ ಮಾಡಬೇಕು. ನೀವು ಏನು ಫಾರ್ಮುಲಾ ಹೇಳಿ? ಮೊಲಾರಿಟಿ ಕ್ಯಾಪಿಟಲ್ M ಇಸ್ ಈಕ್ವಲ್ ಟು ವಾಟ್? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂತ ಬರೀತಿದ್ದು. ಈಗ ಸಲ್ಯೂಟಲ್ಲಿ ಯಾವುದಿದೆ? NaOH ತಾನೆ. ನಂಬರ್ ಆಫ್ ಮೋಲ್ಸ್ ಆಫ್ NaOH ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. Volume of solution in liter. Number of moles. How to find out the number of moles? Mass divided by molecular mass. Mass of NaOH just 4 gram. 4 divided by molecular mass of sodium hydroxide ಎಷ್ಟು? 40 ತಾನೆ. ನೋಡಿ, NaOH ಸೋಡಿಯಂ 23 ಪ್ಲಸ್ ಆಕ್ಸಿಜನ್ 16 ಪ್ಲಸ್ ಹೈಡ್ರೋಜನ್ 1. ನೀವು ಎಲ್ಲನೂ ಆಡ್ ಮಾಡಿದಾಗ ನಿಮಗೆ 40 ಗ್ರಾಮ್ ಬರುತ್ತೆ. ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಇಲ್ಲಿ ಅವ್ರು ಕೊಟ್ಟಿರೋದು ಎಷ್ಟು? ml. ಅವಾಗ ಏನು ಮಾಡ್ತೀರಾ? 250 ಡಿವೈಡೆಡ್ ಬೈ 1000 ಮಾಡ್ತೀರಾ ತಾನೆ. ಸಿಂಪ್ಲಿಫಿಕೇಶನ್ ಮಾಡಿದ್ಮೇಲೆ ನೋಡಿ ನಿಮಗೆ 0.4 ಮೋಲಾರ್. ದ ಮೊಲಾರಿಟಿ ಆಫ್ NaOH ನೋಡಿ, ಯಾವುದ್ರದ್ದು? NaOH ತಾನೆ. ಇಸ್ ಈಕ್ವಲ್ ಟು ಹೌ ಮಚ್? 0.4. ಅರ್ಥ ಆಗಿದೆ ಇವಾಗ? ಓಕೆ, ಈ ಥರ ಕೊಟ್ಟರೆ ನೀವು ಫಸ್ಟು ಫಾರ್ಮುಲಾ ಗೊತ್ತಿರಬೇಕು. ಎಷ್ಟು ಗ್ರಾಮ್ ಕೊಟ್ಟಿದ್ದಾರೆ, ಮಾಲಿಕ್ಯುಲರ್ ಮಾಸು ನಿಮಗೆ ಗೊತ್ತಿರಬೇಕು. ಸಿಂಪಲ್, ಸೋಡಿಯಂ, ಆಕ್ಸಿಜನ್ ಆ್ಯಂಡ್ ಹೈಡ್ರೋಜನ್. ಅವ್ರು ML ಅಲ್ಲಿ ಕೊಟ್ಟಿದ್ದಾರೆ, ನೀವು ಲೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಓಕೆನಾ? ಅಥವಾ ಅವರೇ ಲೀಟ್ರಲ್ಲಿ ಕೊಟ್ಟಿದ್ರೆ ನೀವು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಓಕೆನಾ? Move on to the next numerical problem. Let us consider the second example. A solution is prepared by mixing. ಇಲ್ಲಿ ನಿಮಗೆ 2 ಕಾಂಪೋನೆಂಟ್ ಇದೆ. ಮಿಕ್ಸಿಂಗ್ 25 ಗ್ರಾಮ್ ಆಫ್ ವಾಟರ್ ಆ್ಯಂಡ್ 25 ಗ್ರಾಮ್ ಆಫ್ ಎಥನಾಲ್. ಅಂದರೆ ಈಥೈಲ್ ಆಲ್ಕೋಹಾಲ್, ಮಾಲಿಕ್ಯುಲರ್ ಫಾರ್ಮುಲಾ C2H5OH. ಡಿಟರ್ಮೈನ್ mole fraction of each substance or mole fraction of each component present in the mixture. ಆ ಮಿಕ್ಸರ್ಸ್ ಅಲ್ಲಿ ಯಾವುದೇ ಕಾಂಪೋನೆಂಟ್? 2 ಕಾಂಪೋನೆಂಟ್ ತಾನೆ. ಫಸ್ಟ್ ಕಾಂಪೋನೆಂಟ್ ಯಾವುದು? ವಾಟರು. ಸೆಕೆಂಡ್ ಕಾಂಪೋನೆಂಟ್ ಯಾವುದು? ಆಲ್ಕೋಹಾಲ್ ತಾನೆ. ಇವಾಗ ಏನು ಮಾಡ್ತೀರಿ? ನಿಮಗೆ ಬೇಕಾಗಿರೋದು ಮೋಲ್ ಫ್ರಾಕ್ಷನ್. ಇಟ್ಸ್ ರೇಷಿಯೋ ಆಫ್ ವಾಟ್? ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಲ್ ದ ಕಾಂಪೋನೆಂಟ್ ಪ್ರೆಸೆಂಟ್ ಇನ್ ದ ಮಿಕ್ಸರ್. ಈಗ ನಂಬರ್ ಆಫ್ ಮೋಲ್ಸ್ನ ಯಾವ ಥರ ಫೈಂಡ್ ಔಟ್ ಮಾಡ್ತೀರಾ? ನಿಮಗೆ ವಾಟರ್ ಮಾಲಿಕ್ಯುಲರ್ ಫಾರ್ಮುಲಾ ಬರೀತೀರಾ, H2O. ಹೌ ಟು ಫೈಂಡ್ ಔಟ್ ದ ನಂಬರ್ ಆಫ್ ಮೋಲ್ಸ್? N. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. N ಅಂದರೆ ನಂಬರ್ ಆಫ್ ಮೋಲ್ಸ್, H2O ವಾಟರ್. ಮಾಸ್ ಆಫ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ? 25 ಗ್ರಾಮ್ ಡಿವೈಡೆಡ್ ಬೈ ಇಟ್ಸ್ ಮಾಲಿಕ್ಯುಲರ್ ಮಾಸ್. ಮಾಲಿಕ್ಯುಲರ್ ಮಾಸ್ ಆಫ್ ವಾಟರ್ ಎಷ್ಟು? 18 ಗ್ರಾಮ್. 25 divided by 18, this is equal to 1.38 mole. That is the number of moles of water ಗೊತ್ತಾಯ್ತು. ನೆಕ್ಸ್ಟ್ ಇನ್ನೊಂದು ಯಾವುದಿದೆ ಕಾಂಪೋನೆಂಟು? ನಂಬರ್ ಆಫ್ ಮೋಲ್ಸ್ ಆಫ್ ಎಥನಾಲ್ ಅಂದರೆ C2H5OH. ಮಾಸ್ ಆಫ್ ಎಥನಾಲ್ ಎಷ್ಟು? 25 ಡಿವೈಡೆಡ್ ಬೈ ಮಾಲಿಕ್ಯುಲರ್ ಮಾಸನ್ನು ಫೈಂಡ್ ಔಟ್ ಮಾಡ್ತೀವಿ. ಕಾರ್ಬನ್ 2 ಇದೆ into 12 plus hydrogen 5 plus 1 6 into 1 plus oxygen 16. 24 plus 6 plus 16 46 ತಾನೆ. Very divided by 46. This is equal to 0.543 mole. ಈಗ ನಿಮ್ಗೆ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಆ್ಯಂಡ್ ಎಥನಾಲ್ ಗೊತ್ತಾಯ್ತು. ನಿಮ್ಗೆ ಇನ್ನೇನು ಬೇಕು ಹೇಳಿ? ಮೋಲ್ ಫ್ರಾಕ್ಷನ್ ಆಫ್ ಎಥನಾಲ್ ಆ್ಯಂಡ್ ವಾಟರ್. ಇವಾಗ ಬರೀರಿ ಮೋಲ್ ಫ್ರಾಕ್ಷನ್ ಕೈ ಆಫ್ ವಾಟರ್. ಮೋಲ್ ಫ್ರಾಕ್ಷನ್ ಆಫ್ ವಾಟರ್ is equal to how to? Number of moles of water divided by number of moles of water plus number of moles of ethanol, C2H5OH. Number of moles of water substitute ಮಾಡಿ ಎಷ್ಟು?
1.38 divided by number of moles of water 1.38 plus number of moles of an ethanol 0.543. This is equal to 0.71. Next ಇನ್ನೊಂದು ಯಾವುದಿದೆ? Mole fraction of C2H5OH is equal to number of moles of C2H5OH divided by number of moles of water plus number of moles of ethanol. Okay, number of moles of ethanol is to 0.543 divided by number of moles of water 1.38 plus number of moles of ethanol 0.543. This is equal to 0.28. Okay, this is the mole fraction of water 0.71 and mole fraction of ethanol 0.28. Suppose mole fraction of the any component, suppose ಇಲ್ಲಿ ವಾಟರ್ ಇರ್ಬೋದು ಅಥವಾ ಮೋಲ್ ಫ್ರಾಕ್ಷನ್ ಆಫ್ ಎಥನಾಲ್ ಇರ್ಬೋದು. ಆ ಮೋಲ್ ಫ್ರಾಕ್ಷನ್ ಎಷ್ಟಕ್ಕೆ ಈಕ್ವಲ್ ಆಗಿರಬೇಕು ಅಂತಂದರೆ ಈಕ್ವಲ್ ಟು 1. ಮೋಲ್ ಫ್ರಾಕ್ಷನ್ ಆಫ್ ಸಲ್ಯೂಟ್ ಪ್ಲಸ್ ಮೋಲ್ ಫ್ರಾಕ್ಷನ್ ಆಫ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಯೂನಿಟಿ ಅಂತ ಓದ್ತೀರಿ. ಅಂದರೆ ಒಂದು ಮಿಕ್ಸರಲ್ಲಿ ಇದು ನಿಮಗೆ ವಾಟರ್ ಎಥನಾಲ್ ಎಷ್ಟೇ ಮಿಕ್ಸರ್ ಇದ್ರೂ the total mole fraction of all the component present in the mixing, this is equal to unity. ಅದೊಂದು ನಿಮ್ಗೆ ಗೊತ್ತಿರಬೇಕು. Okay, and this is a very important concept in your competitive exam. Mole fraction of solute plus mole fraction of solvent is equal to unity ಅಂತ ಬರೀತೀರ. ನೆಕ್ಸ್ಟ್ ಇನ್ನೊಂದು ಸಿಂಪಲ್, ಆಲ್ರೆಡಿ ನಾವು ಫಸ್ಟ್ ಹೇಳಿ ಮಾಸ್ ಪರ್ಸೆಂಟೇಜ್, ತುಂಬ ಸಿಂಪಲ್. ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 100. Suppose in a competitive board exam, the mole fraction molarity. Suppose ಅವರೇನಾದ್ರು ಮೊಲಾರಿಟಿ ಕೇಳಿದ್ರೆ ಡೆಫಿನೇಷನ್ ಒಂದೇ, ಬಟ್ ಡಿವೈಡೆಡ್ ಬೈ ಅಲ್ಲಿ ಏನು ಮಾಡಿದ್ರಿ ನೀವು? ಮೊಲಾರಿಟಿನಲ್ಲಿ ಏನು ಮಾಡಿದ್ರಿ ಹೇಳಿ? ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್. ಮೊಲಾರಿಟಿ ಕೇಳಿ ಡಿವೈಡೆಡ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ kg. ಡೆಫಿನೇಷನ್ ನೀಟಾಗಿ ಗೊತ್ತಿದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ ತುಂಬ ಈಸಿ ಇರುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, this is the last session number 8. Some basic concept of chemistry is completed from session number 1 to session number 8. Go through all the videos and all the best.